ಬಾಗಲಕೋಟೆ ಜಿಲ್ಲೆ ಹುನಗುಂದ ವಿಧಾನಸಭಾ ಮತಕ್ಷೇತ್ರ 25ರ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಪರಿಷ್ಕೃತ ವೇಳಾಪಟ್ಟಿ ಕುರಿತು ದಿನಾಂಕ ಜುಲೈ 21, 2026ರಂದು ಸಾಯಂಕಾಲ 4 ಗಂಟೆಗೆ ಹುನಗುಂದ ಮತಕ್ಷೇತ್ರದ ಮತದಾತರ ನೋಂದಾವಣಿ ಅಧಿಕಾರಿಗಳು ಮತ್ತು ಹುನಗುಂದ ತಾಲೂಕಾ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರ ಅಧ್ಯಕ್ಷತೆಯಲ್ಲಿ ಹಾಗೂ ಹುನಗುಂದ ಮತಕ್ಷೇತ್ರದ ಮತದಾತರ ಸಹಾಯಕ ನೋಂದಾವಣಿ ಅಧಿಕಾರಿಗಳು ಮತ್ತು ಇಲಕಲ್ಲ ತಾಲೂಕಿನ ತಹಶೀಲ್ದಾರರಾದ ಅಮರೇಶ ಪಮ್ಮಾರರ ಉಪಸ್ಥಿತಿಯಲ್ಲಿ ಹುನಗುಂದ ತಹಶೀಲ್ದಾರರ ಕೊಠಡಿಯ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಮತದಾತರ ನೋಂದಾವಣಿ ಅಧಿಕಾರಿಗಳು ಮತ್ತು ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರು ಹಾಗೂ ಮತದಾತರ ಸಹಾಯಕ ನೋಂದಾವಣಿ ಅಧಿಕಾರಿಗಳು ಮತ್ತು ತಹಶೀಲ್ದಾರರಾದ ಅಮರೇಶ ಪಮ್ಮಾರರು ಮಾತನಾಡಿ, ಭಾರತದ ಚುನಾವಣಾ ಆಯೋಗವು ಪರಿಷ್ಕೃತ ವೇಳಾಪಟ್ಟಿ ಪ್ರಕಟಿಸಿದ ಅನ್ವಯ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಮೇಲ್ಮಟ್ಟದ ಅಧಿಕಾರಿಗಳಿಗೆ ದಿನಾಂಕ ಜೂನ್ 20, 2026ರಿಂದ ದಿನಾಂಕ ಜೂನ್ 29, 2026ರವರೆಗೆ ತರಬೇತಿ ಹಾಗೂ ಮುದ್ರಣ ಕುರಿತು ಪೂರ್ವಸಿದ್ಧತೆಯು ಜರುಗಿದೆ. ಹಾಗೂ ಈ ಮೊದಲು ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡುವ ಅವಧಿಯು ದಿನಾಂಕ ಜೂನ್ 30, 2026ರವರೆಗೆ ಇದ್ದ ಅವಧಿಯನ್ನು ದಿನಾಂಕ ಜೂನ್ 30, 2026ರಿಂದ ಆಗಸ್ಟ್ 8, 2026ರವರೆಗೆ ವಿಸ್ತರಿಸಲಾಗಿದೆ. ಹಾಗೂ ಮತಗಟ್ಟೆಗಳ ವಿಂಗಡಣೆ ಅವಧಿಯನ್ನು ದಿನಾಂಕ ಆಗಸ್ಟ್ 8, 2026ರವರೆಗೆ ವಿಸ್ತರಣೆಯಾಗಿದೆ. ನಂತರ ಕರಡು ಮತದಾರರ ಪಟ್ಟಿ ಪ್ರಕಟಣೆಯ ಅವಧಿಯು ಈ ಮೊದಲು ದಿನಾಂಕ ಆಗಸ್ಟ್ 5, 2026 ಇದ್ದ ಅವಧಿಯನ್ನು ದಿನಾಂಕ ಆಗಸ್ಟ್ 17, 2026ರವರೆಗೆ ವಿಸ್ತರಿಸಲಾಗಿದೆ. ನಂತರ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆಯು ದಿನಾಂಕ ಆಗಸ್ಟ್ 17, 2026ರಿಂದ ಸೆಪ್ಟೆಂಬರ್ 16, 2026ರವರೆಗೆ ಜರುಗಲಿದೆ. ನಂತರ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿಗೊಳಿಸುವ ಕಾರ್ಯವು ಆಗಸ್ಟ್ 17, 2026ರಿಂದ ಅಕ್ಟೋಬರ್ 15, 2026ರವರೆಗೆ ನಡೆಯಲಿದೆ. ನಂತರ ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆಯು ಈ ಮೊದಲು ದಿನಾಂಕ ಅಕ್ಟೋಬರ್ 7, 2026ರವರೆಗೆ ಇದ್ದ ಅವಧಿಯನ್ನು ದಿನಾಂಕ ಅಕ್ಟೋಬರ್ 19, 2026ರವರೆಗೆ ವಿಸ್ತರಿಸಲಾಗಿದೆ ಎಂದು ಪ್ರಸ್ತಾಪಿಸಿದರು. ನಂತರ ಮತಕ್ಷೇತ್ರದಲ್ಲಿ 261 ಮತಗಟ್ಟೆಗಳಿದ್ದು ಒಟ್ಟು 2,30,838 ಮತದಾತರಿದ್ದಾರೆ. ಈ ಎಲ್ಲ ಮತದಾರರ ಮನೆ ಮನೆಗೆ ಭೇಟಿ ನೀಡಿ ಮತಗಟ್ಟೆ ಅಧಿಕಾರಿಗಳು ಪ್ರತಿಶತ 100ರಷ್ಟು ಎಣಿಕೆ ನಮೂನೆಗಳನ್ನು ವಿತರಣೆ ಮಾಡಿದ್ದರ ಬಗ್ಗೆ ಮಾಹಿತಿ ನೀಡಿದರು. ನಂತರ 1,59,840 ಮತದಾತರನ್ನು ಗಣಕೀಕೃತಗೊಳಿಸಿ ಒಟ್ಟು ಪ್ರತಿಶತ 69.24ರಷ್ಟು ಕೆಲಸವು ಮುಗಿಸಿರುವುದ ಬಗ್ಗೆ ಮಾಹಿತಿ ನೀಡಿದರು. ನಂತರ ಸಮಸ್ತ ಹುನಗುಂದ ಮತಕ್ಷೇತ್ರದ ಮತದಾತರು ಭಾರತದ ಚುನಾವಣಾ ಆಯೋಗವು ಗೊತ್ತುಪಡಿಸಿದ ಪರಿಷ್ಕೃತ ಅವಧಿಯಲ್ಲಿ ಮನೆ ಮನೆಗೆ ಭೇಟಿ ನೀಡುವ ಮತಗಟ್ಟೆ ಅಧಿಕಾರಿಗಳ ಸಹಕಾರದೊಂದಿಗೆ ಎಣಿಕೆ ನಮೂನೆಗಳನ್ನು ಭರ್ತಿ ಮಾಡಿ ನೀಡಬೇಕೆಂದು ಮನವಿ ಮಾಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಮುಂಚಿತವಾಗಿ ಒಂದು ಶೆಡ್ಯೂಲ್ ಅನ್ನು ಹಾಕಿದ್ರು, ಆದರೆ ಈಗ ಒಂದಿಷ್ಟು ಚೇಂಜಸ್ ಮಾಡಿದ್ದಾರೆ. ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು. ಮೊದಲು 29/7/2026ವರೆಗೂ ಮಾತ್ರ ಮನೆ ಮನೆ ಭೇಟಿ ನೀಡಿ ಎಣಿಕೆ ನಮೂನೆಗಳನ್ನು ಕೊಟ್ಟು ವಾಪಸ್ ತಗೊಳ್ಳುವಂಥದ್ದು ಒಂದು ಶೆಡ್ಯೂಲ್ ಆಗಿದೆ. ಆದರೆ ಅದನ್ನು ಈಗ ಎಕ್ಸ್ಟೆಂಡ್ ಮಾಡಿ 8/8/2026ವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಎರಡನೇದ್ದು, ಕರಡು ಮತದಾರ ಪಟ್ಟಿ ಪ್ರಸಿದ್ಧಿಪಡಿಸುವುದು ಮುಂಚಿತವಾಗಿ 5/8/2026ಕ್ಕೆ ಇತ್ತು. ಈಗ ಅದನ್ನು 17/8/2026 ಮಾಡಿದ್ದಾರೆ. ಆಮೇಲೆ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು 17/8/2026ರಿಂದ 16/9/2026ವರೆಗೂ ನೋಟಿಸ್ ನೀಡಿ ಮತ್ತು ಆಕ್ಷೇಪಣೆಗಳನ್ನು ನಾವು ವಿಲೇವಾರಿ ಮಾಡಿಸೋದು 17/8/2026ರಿಂದ 15/10/2026ವರೆಗೂ. ಅಂತಿಮ ಮತದಾರ ಪಟ್ಟಿ ಮೊದಲಿನ ಶೆಡ್ಯೂಲ್ ಪ್ರಕಾರ 7/10/2026 ಆಗ್ತಿತ್ತು. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ 19/10/2026ಕ್ಕೆ ಅಂತಿಮ ಮತದಾರ ಪಟ್ಟಿ ರೆಡಿ ಆಗ್ತದೆ. ಸೊ ಇದು ಶೆಡ್ಯೂಲ್ ಇದೆ, ಚುನಾವಣಾ ಆಯೋಗದವರು ಚೇಂಜ್ ಮಾಡಿರುವಂಥದ್ದು. ಇದನ್ನು ಪ್ರತಿಯನ್ನು ತಾವು ತಮ್ಮ ಕೊಟ್ಟಿದ್ದೀವಿ. ಈ ಪ್ರಕಾರ ಈಗ ನಾವು ಮುಂದಿನ ಉಳಿದಿರುವಂಥ FIR ಕಾರ್ಯ ನಾವು ಇಲ್ಲಿವರೆಗೂ ಏನು
SIR ವರ್ಕ್ ಆಗಿದೆ, ಏನು ಪ್ರೋಗ್ರೆಸ್ ಆಗಿದೆ ಅನ್ನೋದು ನಮ್ಮ ಇನ್ಕಮ್ ತಹಸೀಲ್ದಾರ್ ಸಾಹೇಬರು ಹೇಳ್ತಾರೆ. ಒಂದು 261 ಮತಗಟ್ಟೆಗಳಿದ್ದಾವೆ. ಟೋಟಲ್ 2,30,30,838 ಮತದಾರರಿದ್ದಾರೆ. ನಾವೆಲ್ಲರಿಗೂ ಕೂಡ ನಾವು ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನು ನೀಡಿದ್ದೇವೆ. ಸೊ ಆಸ್ ಆನ್ ಟುಡೇ ಮಧ್ಯಾಹ್ನ 2 ಗಂಟೆವರೆಗೂ, ಮಧ್ಯಾಹ್ನ 21ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ ಆಗಿರುವಂಥ ಪ್ರೋಗ್ರೆಸ್ ಈ ರೀತಿ ಇದೆ. ಸೊ ಈಗಾಗಲೇ ನಮಗೆ 1,58,829 ಅಂದರೆ 68.81% ಏನು ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನ ಕೊಟ್ಟಿದ್ವಲ್ಲ ಅವೆಲ್ಲ ಮರಳಿ ವಾಪಸ್ ಬಂದಿರುವಂಥ ಫಾರ್ಮ್ಸ್ಗಳು ಕೂಡ ಡಿಜಿಟೈಸೇಷನ್ ಆಗಿದ್ದಾವೆ. ಸೊ ಇನ್ನೂ ಉಳಿದಿರೋದು ಅರೌಂಡ್ 31% ಇದಾವೆ. ಸೊ 8ನೇ ತಾರೀಕುವರೆಗೂ ಟೈಮ್ ಇದೆ ಅಂತ ಇದೆ. ಬಟ್ ತಮ್ಮ ಮೂಲಕ ನಾನು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ ಎಲ್ಲ ಮತದಾರರು ಆದಷ್ಟು ಬೇಗ ಫಾರ್ಮ್ಗಳನ್ನ ಭರ್ತಿ ಮಾಡಿ ನಿಮ್ಮ BLOಗಳಿಗೆ ಕೊಡಿ ಅಂತ ನಾನು ಆಡಳಿತ ವರ್ಗದ ಪರವಾಗಿ ನಾನು ಕೇಳ್ಕೊಳ್ತೇನೆ. ಧನ್ಯವಾದ. ಎಷ್ಟು ಡಿಜಿಟಲೀಕರಣ ಆಗ್ಯಾವ ಸರ್? ಒಟ್ಟು ಅಂಕಿ ಸಂಖ್ಯೆ ಹೇಳಿರೋದು ಈ ಟೋಟಲ್ ಮತದಾರರು ಇರೋದು 2,30,838. ಸೊ ಅದರ ಪೈಕಿ 1,58,829 ಅಂದ್ರೆ 68.81% ಡಿಜಿಟಲ್ಕರಣ ಆಗಿದೆ. ಹೌದು. ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ ಸರ್? ವಿತರಣೆ ಆಗಿದೆ, 100% ವಿತರಣೆ ಆಗಿದ್ದಾರೆ ಸರ್. ಈಗ ಇನ್ನೊಂದು ಸರ್, ಈಗ ಕೆಲವೊಂದು ಮತದಾರರಿಗೆ ತಂದೆ ತಾಯಿ ಹೊಸದಾಗಿ ಮದುವೆ ಆದವ್ರಿಗೆ 2002ದಾಗ ಅವ್ರಿಗೆ ಇದು ಅವ್ರ ಹೆಸರು ಇರಲಿಲ್ಲ ಅಂತಂದ್ರೆ ತಂದೆ ತಾಯಿದು ಇದು ತೊಂಬರ ಮತದಾರ ಒಂದು ಗುರುತಿನ ಚೀಟಿ ತರಬೇಕು ಅದಂತ ಹೇಳ್ತಾರಲ್ಲ. ಒಂದು ವೇಳೆ ಆ ಸಂದರ್ಭದಾಗ ಅವ್ರ ತಂದೆಯದು ಒಂದು ಮೈತಾಗಿ ಆ ಮತದಾರ ಪಟ್ಟಿಯಿಂದ ತೆಗೆದು ಹಾಕಿದ್ರೆ ಅಂಥ ಸಂದರ್ಭದಾಗ ಅವ್ರು ಯಾವ ರೀತಿ, ಅವ್ರಿಗೆ ಯಾರು ಸಂಬಂಧಿಕರನ್ನು ಇರಲಿಲ್ಲ, ಅಂಥವ್ರಿಗೆ ಯಾವ ರೀತಿ ಅವಕಾಶ ಮಾಡಿಕೊಡ್ತೀರಿ ನೀವು ಇದಕ್ಕೆ ಮತದಾರರ ನೋಂದಣಿಗೆ? ಮೈತಾಗಿರೋದು ಯಾವಾಗ ಅಂತ ನಾವು ನೋಡ್ಬೇಕು. ಹ್ಞೂ ಸರ್. 2002ರ ನಂತರ ಮೈತಾಗಿದ್ದಾರೆ. ಹ್ಞೂ ಸರ್. ಮೈತರಾದರೂ ಕೂಡ 2002 ಲಿಸ್ಟಲ್ಲಿ ಅವ್ರು ಇದ್ದೇ ಇರ್ತಾರೆ. ಸೊ ಅವ್ರಿಗೆ ನಾವು ಜೋಡಣೆ ಮಾಡ್ತೀವಿ. ಮೈತಾಗಿದ್ದಾರೆ ನಾವು ಬಿಡಂಗಿಲ್ಲ. ಇಲ್ಲ ಸರ್, ಅಲ್ಲಿ ಮತದಾರ ಪಟ್ಟಿ ಒಳಗೆ ಅವ್ರ ಹೆಸರು ಇರದೇ ಇದ್ರೆ, ಅವ್ರ ಹತ್ರ ಗುರುತಿನ ಚೀಟಿ ಇರದೇ ಇದ್ರೆ ಅಂತ ಒಂದು ತಂದೆ ತಾಯಿಯವರದು ಅವರು 2002 ಮತದಾರ ಪಟ್ಟಿಯಲ್ಲಿ ಇಲ್ಲ ಅಂತಂದಾಗ ಅವರ ಪೂರ್ವಜರು ಯಾರಾದರೂ ಒಬ್ರು ಅಜ್ಜ ಅಜ್ಜಿ ಇದ್ರು ಸಹ ಅವರಿಗೆ ನಾವು ಜೋಡಣೆ ಮಾಡ್ತೀವಿ. ಒಂದು ಎರಡನೇದು ಯಾರು ಇಲ್ವೇ ಇಲ್ಲ ಸರ್, ಅವ್ರ ರಿಲೇಟಿವ್ ಪೂರ್ವಜರು ಎಲ್ಲಿ ನಮ್ಗೆ ಲಿಂಕ್ ಸಿಗ್ತಾ ಇಲ್ಲ ಅಂದಾಗ ಅನ್ಮ್ಯಾಪ್ಡ್ ಅಂತ ಹೇಳಿ ಎನ್ಯುಮರೇಷನ್ ಫಾರ್ಮ್ನ ನಾವು ಡಿಜಿಟಲೀಕರಣ ಮಾಡ್ತೀವಿ, ಮಾಡಂಗಿಲ್ಲ ಅಂತ. ಆದರೆ ಅವರಿಗೆ ನೋಟಿಸ್ ಹೋಗ್ತದೆ, ಒಂದು ವಿಚಾರಣೆ ಆಗ್ತದೆ. ನಾವು ಇನ್ನೊಂದ್ಸರಿ ನೋಟಿಸ್ ಕೊಟ್ಟು ಖಾತ್ರಿ ಪಡಿಸ್ಕೊಂತೇವೆ ಅವರು ಇಲ್ಲಿನ ನಾಗರಿಕರು ಇದ್ದಾರೋ ಇಲ್ವೋ ಅಂತ. ಒಂದು. ಎರಡನೇದು ಅವರ ವಯಸ್ಸು 18 ಆಗಿದೆಯೋ ಇಲ್ವೋ ಅಂತ. ಮೂರನೇದು ಅವ್ರ ಮೇಲೆ ಯಾವುದೋ ಕ್ರಿಮಿನಲ್ ಕೇಸ್. ಈ ಮೂರನ್ನ ಖಚಿತಪಡಿಸಿಕೊಂಡು ನಾವು ಅವರಿಗೆ ಸೇರಿಸ್ತೀವಿ. ಹೌದು ಸರ್. ಈಗ ಇನ್ನೊಬ್ರು ಏನು ಸರ್, ಯಾರು ಅವ್ರಿಗೆ ಪಾಲಕರು ಇರೋದಿಲ್ಲ, ಅನಾಥರು ನಿರಾಶ್ರಿತರು ಇರ್ತಾರೆ, ಅವ್ರಿಗೆ ಯಾರಿಗೂ ಅವಕಾಶ ಇರಲಾರ್ದವ್ರು ಏನೋ ಒಂದು ಸಮಸ್ಯೆಯಿಂದ ಅವರು ದೌರ್ಜನ್ಯದಿಂದ ಏನು ಆಗಿರ್ತಾರೆ, ಅಂಥ ಒಂದು ಸಂತ್ರಸ್ತರಿಗೆ ನೋಂದಣಿ ಮಾಡ್ಕೊಳಕ್ಕೆ ಒಂದು ಇತರೆ ಕಾಲಮ್ ಅನ್ನೋದು ಒಂದು ಇದ್ರಾಗ ಎನ್ಯುಮರೇಷನ್ ಫಾರ್ಮ್ದೊಳಗೆ ಇತ್ತಂತಂದ್ರೆ ಅವ್ರಿಗೂ ಒಂದು ಹಕ್ಕು ಒಂದು ಉಳಿತಿರ್ತದೆ. ಹೌದಲ್ರಿ? ಮತದಾನದ ಹಕ್ಕು ಅನ್ನೋದು ಒಂದು ಉಳಿತೈತೆ. ಆ ಕಾಲಮ್ನ ಇಲ್ಲ ಎನ್ಯುಮರೇಷನ್ ಫಾರ್ಮ್ ಒಳಗೆ ಸರ್. ಅನಾಥರು ಇರ್ತಾರೆ, ಅವ್ರಿಗೆ ಸಂಬಂಧಿಕರು ಇರೋದಿಲ್ಲ, ಕೆಲವೊಂದು ದೌರ್ಜನ್ಯ ಪ್ರಕರಣಕ್ಕೆ ಒಳಗಾಗಿರ್ತಾರೆ. ಇಲ್ಲ ಸರ್, ಅಂಥವ್ರದ್ದು ಆಗ್ಲಾರ್ದವ್ರದ್ದು ಹೇಳಕತ್ತಾರೆ. ಅವ್ರು ಸೇರ್ಪಡೆ ಮಾಡುವಂತ ವ್ಯವಸ್ಥೆ ಐತೆ. ಆಗದೆ ಇರೋರು 18 ವಯಸ್ಸು ದಾಟಿದೆ ಅಂದ್ರೆ ನಾವು ನಾರ್ಮಲ್ ಪ್ರೊಸೀಜರ್ ಫಾರ್ಮ್ 6 ಮತ್ತೆ ಡಿಕ್ಲರೇಷನ್ ತಗೊಂಡು ಅವ್ರಿಗೆ ಸೇರಿಸ್ತೀವಿ. ಅವ್ರಿಗೆ ಅವಕಾಶ ಐತೆ ಅಂದಾಗ ಎಲಿಜಿಬಲ್ ವೋಟರ್ಸ್ಗೆ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಅವಕಾಶ ಇದೆ. ಈಗ ಸದ್ಯಕ್ಕೆ ಇದೆಯೋ ಅಥವಾ ನಂತರದ ಹೊಸ ಸೇರ್ಪಡೆ ಇಲ್ಲ. ಎನ್ಯುಮರೇಷನ್ ಫಾರ್ಮ್ ಬಂದಿಲ್ಲ ಅಂದ್ರೆ ನಾವು ಈಗ ಏನು ಮಾಡಲಿಲ್ಲ. ಈಗ ಇತರೆ ಅಂತ ಒಂದು ಕಾಲಂ ಸೇರಿಸ್ಬಿಟ್ರೆ ಅಂತಂದ್ರೆ ಅದ್ರಾಗ ಅವಕಾಶ ಇತ್ತಲ್ಲ ಅನ್ನೋದು ಹಿಂಗೆ ನೇರವಾಗಿ. ಇಲ್ಲಂತ ಒಂದ್ ವೇಳೆ ಅವರಿಂದ ನಾಳೆ ಅದ್ರ ಸೇರ್ಪಡೆ ಆಗ್ಲಿಲ್ಲ ಅಂತಂದ್ರೆ ತೊಂದರೆ ಆಗ್ತದೆ. ಅವಕಾಶ ಇದೆ. ಅಬ್ಜೆಕ್ಷನ್ ಅಲ್ಲಿ ತಂದ್ಕೊಡೋದು ಅವ್ರು ಎಲಿಜಿಬಲ್ ಇದ್ರೆ ಅದು ಅಪ್ಡೇಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್.